ಸಭೆಗೆ ದುಡ್ಡು ಹಾಕಿದ್ರೆ ನಿಮ್ಗೆಲ್ಲ ಒಂದ್ಸರಿ ನಾನು ಜೋರ ಒಂದ್ಸರಿ ಏನು ಮಾಡ್ತೀವಿ ಅಂದ್ರೆ ಜೋರ ಹಾಕಿ ಪರವಾಗಿಲ್ಲ. ಕೆಲವೇ ಕ್ಷಣದಲ್ಲಿ ಆರ್ಕೆಸ್ಟ್ರಾ ಇದೆ. ನಿಮ್ ನಾಡ್ ಯಾವ್ದು, ನಿಮ್ ಭಾಷೆ ಯಾವ್ದು, ಎಲ್ಲ ನಿಮ್ ಇರಂದ ಯಾವ್ದು ಇರೋದೆಲ್ಲ ಕೇಳ್ಬೋದು. ಎಲ್ಲರೂ ವಿಷಯ ಹೊಡಿತಾರೆ. ಇಲ್ಲಿ ಯಾವ್ದಾರ ಮದುವೆ ಚೋಟ ಗಂಡಿನ ಡ್ಯಾನ್ಸ್ ವಿಷಯ ಹೊಡಿತೀರಿ ಅಲ್ವಾ? ನೋಡಿ, ಮದುವೆ ಆಗೋದಾದ್ರೆ ಯಾವ್ದಾರ ದೇವಸ್ಥಾನ, ಸಣ್ಣ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗಿ ಅಲ್ಲಿ 4 ಜನಕ್ಕೆ ಅನ್ನ ಹಾಕ್ತಾರೆ. ಚೋಟಗಳ ಮದುವೆ ಅಡುಗೆ ಹಾಕ್ತಾರೆ, ಅಲ್ಲೆಲ್ಲ ಅನ್ನ ದಿವಸ ಹಾಕ್ತಾರೆ. ಅಥವಾ ಇಲ್ಲಾಂದ್ರೆ ಯಾವ್ದಾರ ಬಡಬಗ್ಗ ನೀವು ಮದುವೆ ದಿವಸ ಯಾರಾಗೊಬ್ಬ ಸೀಟ್ ಕೊಡ್ತೀವಿ. ಮನೆ ಕಟ್ಟಿಗೆ ನೆಲ ಕಟ್ಟಿಗೆ ಬಡಬಗ್ಗರಿಗೆ ದಾನ ಮಾಡ್ಬಿಡಿ, ಆಗ ಪುಣ್ಯ ಬರ್ತೇನೆ. ಇದು ನಿಮ್ಮ ಹುಟ್ಟುಹಬ್ಬಕ್ಕೆ ಅಂತ ಹುಡುಗರು ತಂದಿದ್ದಾರೆ, ಹುಡುಗರು ಮಾಡಿಸ್ತಾರೆ. ಎಲ್ಲ ಮಾಡಿ ಎಲ್ಲ ಶುರು ಮಾಡ್ಕೊಂತಾರೆ. ನೋಡಿ, ರಸ್ತೆನಲ್ಲಿ ಯಾರೋ ಬಂದ ಅಂತ ಪಟಾಕಿ ಹೊಡೆಯೋದು, ಅಡ್ಡ ಹಾಕೊಳ್ಳೋದು. ನಾನು ಒಬ್ಬ ಡ್ರೈವರ್, ನನಗೆ ಗೊತ್ತಿದೆ ಎಷ್ಟು ಜನ ಆಂಬುಲೆನ್ಸ್ ಹತ್ತೋಯಾರೆ ಅಂತ ರೋಡ್ ಜಾಮ್ ಆಗಿ. ದಯವಿಟ್ಟು ಈ ಫಂಕ್ಷನ್ಗಳು ಮಾಡಬೇಡಿ. ಇಲ್ಲಿ ಯಾರೇ ಸ್ವಾಮಿಯರು, ನಾನು ಸ್ವಾಮಿಯರಲ್ಲ, ನಿಮ್ಮ ಮನೆ ಮಗ, ನೀವು ಹೆಂಗಿದ್ದೀನಿ ನಾನು ಹಂಗೆ ಇದ್ದೀನಿ. ತಲೆನೇ ಕಸ್ಕೊಬೇಡಿ, ಎಲ್ಲರೂ ಮುಟ್ತೀನಿ. ಉದಾಹರಣೆ, ನಮ್ಮನೆ ಹಂಗಂತ ನಿಮ್ಮನೆ ಹಿಂಗಂತ ನನ್ಬೇಡಿ. ಸಾಧಾರಣವಾಗಿ ಅಂದ ಸಂಖ್ಯೆ ಅಂದ್ರಿಗೆ ಸೀರೆ ಕೊಡುವಾಗ ಯಾವನ ಮಿಸಾಕಿಯಾನೆ ಮನೋಹರ ಅಂತ ಸೀರೆ ಕೊಡೋ ಹೆಂಗಸರು ಮುಟ್ತಾನೆ ಅಂತ ನಾಯಿಗಳು ಬಗ್ತಾ ಇರುತ್ತೆ. ಅರ್ಥ ಆಗ್ತದ? ನಿಮ್ ಕೆಲಸ ನೀವು ಮಾಡ್ತಾ ಹೋಗ್ತಾರಿ. ನೀವು ಕಂಡರಿಂಗ್ ಅಂತಾರ, ಅವ್ರಿಂಗ್ ಅಂತಾರ, ಇವ್ರಿಂಗ್ ಅಂತಾರ ಅನ್ಬೇಡಿ. ಗಡಿಯಾರ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಕೆಲಸ ಹೋಗ್ತಾರಿ. ದೇವ್ರನ್ನ ಕೇಳಿ ಕೆಲಸ ಮಾಡೋ ಶಕ್ತಿ ಕೊಡಿ ಅಂತ. ಸಾಲ ಮಾಡಿದೀನಿ, ಚೀರಿ ತೀರ್ಸೋ ದೇವ್ರು ಬರಲ್ಲ. ಮನೆ ಕಟ್ಟಿ ಜಾಸ್ತಿ ಮನೆ ಕಟ್ಟಿ ತೀರ್ಸಕ್ಕೆ ಆಗ್ತಿಲ್ಲ ಅಂತೆ. ಮನೆ ನೀವು ಕಟ್ಟಿ ತೀರ್ಸಕ್ ಆಗಲ್ಲ ಅಂದ್ರೆ ಬಂದು ನಾವು ತೀರ್ಸನೇ ಮಗು ಹೊಡುತ್ತಂತೆ. ಎಷ್ಟು ಮಕ್ಕಳೇ ಇಲ್ಲ, ಎಷ್ಟು ಮಗಳು ಮಾತಾಡ್ತಾನೆ ಇಲ್ಲ. ಇವಾಗ ಮಕ್ಕಳು ಹೊಡುತ್ತೆ ಅಂತವೆ. ಮೊಬೈಲ್ ಬಿಸಾಕ್ ಮಕ್ಳು ಇಟ್ಕೊಳ್ಳಿ, ಪುಣ್ಯ ಬರ್ತದೆ. ಏನಪ್ಪ ಯಾರು ಯಾರಿಗಾರ ಬೇಕಾ ಕೈತಿ ಅಣ್ಣ, ನಿಮ್ಮ ಹುಟ್ಟುಹಬ್ಬಕ್ಕೆ ಅಂತ ಹುಡುಗರು ಮಾಡಿಸ್ಯಾರಲ್ಲ. ಶ್ರೀ ಕ್ಷೇತ್ರ ದುರ್ಗಾ ಬರ್ತದೆ. ಇವತ್ತಿನ ಊಟ ದೇವಸ್ಥೆ ಮಂಜಣ್ಣ ಅಂತ ದೊಡ್ಡಬಳ್ಳಾಪುರದವರು, ಅವ್ರ ಮಗ ಬಂದೇರೆ. ಅದಕ್ಕೆ ಅಲಂಕಾರ, ಸರಿ ಅದಕ್ಕೆ ಮಾಡೋಣ. ಈ ಅಲಂಕಾರ ಅವ್ರಿಗೆ ಮಾಡ್ಬಿಡೋಣ. ಯಾವ ಅಲಂಕಾರ ಹೇಳಿ? ಗ್ಲಾಸ್ ಹಾಕಿ ಹೋಗ್ಲಿ, ಖುಷಿ ಕೊಡುತ್ತಾ? ಈ ಅಲಂಕಾರ ಅವ್ರಿಗೆ ಮಾಡ್ಬಿಟ್ಟೆ. ಈ ಅಲಂಕಾರ ಯಾರಿಗಾರ ಸಾಯಂಕಾಲ ಕೊಡ್ತಾ ಏನಾರ ಬರ್ತಿ ಅನ್ಕೊಂಡು ಒಂದೇ ಬರ್ತೀನಿ ಒಪ್ಪಲ್ಲ. ನೋಡಿ, ಯಾರು ಅಷ್ಟೇ, ಯಾವತ್ತು ನನ್ನ ತಲೆ ಮೇಲೆ ಇರ್ಬೇಕವಳು. ಇಲ್ಲಿ ಅಮ್ಮಿರ್ಬೇಕಾಯ್ತು, ಇಲ್ಲಿ ದುರ್ಗಾ ಸ್ಥಳ ಬರ್ಸ್ಬೇಕಾಯ್ತು. ಆಗ ನನ್ನ ತಲೆ ಮೇಲೆ ಅವಳು ಇಕ್ಕು ಎಲ್ಲೇ ಫೋಟೋದಲ್ಲಿ ನಾವು ದೇವರಿಂದ ಮೇಲೆ ನನ್ನ ತಲೆ ಮೇಲೆ ಅವಳು ಇರ್ಬೇಕು. ಇವತ್ತು ನಾನು ಈ ಪ್ರಸಿದ್ಧ ಇದ್ದೀನಿ, ಅವಳ ಕಾರಣ, ಈ ಜನ ಕಾರಣ. ಇಲ್ಲಿಗೆ ಅಮ್ಮನ ಶಿಕ್ಕರ್ ಇದು ಇರ್ಬೇಕಾಯ್ತು. ಯಾರಿಗಿದು? ಯಾರಿಗೂ ಅಲ್ಲ, ದೇವಸ್ಥಾನಕ್ಕೆ. ಹಂಗೆ ಈ ಕಡೆ ಬಂದು 1 2 3 4 5 ನಿಮಿಷ